ಆತ್ಮೀಯ ಜನಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಹುಣ್ಕಲ್ ಇಂದು ಅತ್ಯಂತ ವಿಶಿಷ್ಟವಾದ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯ ಎಲ್ಲ ಸ್ತರದ ಜನಪ್ರತಿನಿಧಿಗಳ ಮತ್ತು KIADB ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಜಿಲ್ಲಾ ಕಚೇರಿಯ ಹಿರಿಯ ಅಧಿಕಾರಿಗಳ ಸ್ಪಷ್ಟೀಕರಣವನ್ನು ಬಯಸುವ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯದ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಚಳಿಗಾಲದ ಅಧಿವೇಶನವು ವಿಶೇಷವಾಗಿ ಉತ್ತರ ಕರ್ನಾಟಕದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗಿತು. ಇದೇ ಅಧಿವೇಶನದಲ್ಲಿ ಈ ಸಲ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಪ್ರಮುಖವಾಗಿಟ್ಟುಕೊಂಡು ಚರ್ಚಿಸಲು ಪ್ರತ್ಯೇಕವಾದ ಚರ್ಚಾ ಸಮಯವನ್ನೂ ನಿಗದಿಪಡಿಸಲಾಗಿತ್ತು. ಒಂದು ಕಡೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಉತ್ತೇಜಿಸಲು, ತ್ವರಿತವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಮತ್ತು ಆ ಮೂಲಕ ಯುವ ಜನತೆಗೆ ಉದ್ಯೋಗಗಳನ್ನು ಕಲ್ಪಿಸುವ ಸದುದ್ದೇಶದಿಂದ ಹಲವಾರು ದಶಕಗಳ ಹಿಂದೆಯೇ ಪ್ರತ್ಯೇಕವಾದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿದೆ. ಇನ್ನೊಂದೆಡೆ ಇಂತಹ ಕೈಗಾರಿಕಾ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವವರಿಗಾಗಿ, ಕಾರ್ಯನಿರ್ವಹಿಸುತ್ತಿರುವವರಿಗಾಗಿ ಮತ್ತು ಸುತ್ತಮುತ್ತಲಿನ ಇತರೆ ನಾಗರಿಕರಿಗೆ ಅನುಕೂಲವಾಗಲು ವಸತಿ ಜಾಗಗಳನ್ನು ಸಿದ್ಧಪಡಿಸುವುದು ಮತ್ತು ವಸತಿ ಕಟ್ಟಡಗಳ ಸಮುಚ್ಚಯವನ್ನು ನಿರ್ಮಿಸಿ ಬಿಡ್ ಮೂಲಕ ಹರಾಜು ಪ್ರಕ್ರಿಯೆ ಕಾರ್ಯಗಳನ್ನು ಇದೇ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ನಿರ್ವಹಿಸುವುದು ಕೂಡ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ. ಪ್ರಸ್ತುತ ರಾಜ್ಯ ಸರ್ಕಾರದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಕ್ಯಾಬಿನೆಟ್ ದರ್ಜೆಯ ಸಚಿವರು ಇದೇ ಉತ್ತರ ಕರ್ನಾಟಕದ ವಿಜಯಪುರದವರಾದ ಶ್ರೀ MB ಪಾಟೀಲ್ ರವರು ಅದೇಕೆ ಈ ಕಡೆ ಗಮನ ಹರಿಸಿಲ್ಲವೋ ಏನೋ ಗೊತ್ತಿಲ್ಲ. ಹುಬ್ಬಳ್ಳಿ ಹತ್ತಿರದ ಗಾಮನಗಟ್ಟಿ ಕೈಗಾರಿಕಾ ಪ್ರದೇಶದ ಹಲವು ವರ್ಷಗಳ ಹಿಂದೆಯೇ ನಿರ್ಮಾಣಗೊಂಡಿರುವ ಸುಸಜ್ಜಿತವಾದ ವಿದ್ಯುತ್ ಸಂಪರ್ಕ ಹಾಗೂ ನೀರಿನ ವ್ಯವಸ್ಥೆ ಹಾಗೂ ಇತರೆ ಎಲ್ಲ ತರಹದ ವಾಸಯೋಗ್ಯ ಸೌಲಭ್ಯಗಳನ್ನು ಹೊಂದಿರುವ 1 BHK ಹಾಗೂ 2 BHK ಸೇರಿ ಒಟ್ಟು 165 ಮನೆಗಳು ವಸತಿ ಸಮುಚ್ಚಯದಲ್ಲಿ ಯಾರೂ ವಾಸಿಸದೆ ಪಾಳು ಬೀಳುವ ಸ್ಥಿತಿ ತಲುಪುವ ಹಂತದಲ್ಲಿವೆ. ಒಂದು ಕಡೆ ಅನೇಕ ಕುಟುಂಬಗಳು ವ್ಯವಸ್ಥಿತವಾದ ಮನೆಗಳ ಸೌಲಭ್ಯವಿಲ್ಲದೆ ಖಾಸಗಿ ವಲಯದ ವಸತಿ ನಿರ್ಮಾಣದ ಕಂಪನಿಗಳ ದುಬಾರಿ ಬೆಲೆಯ ಮನೆಗಳನ್ನು ಕೊಂಡುಕೊಳ್ಳಲಾಗದೆ ಸರ್ಕಾರದ ಇಂತಹ ಗೃಹ ನಿರ್ಮಾಣ ಸಂಸ್ಥೆಗಳಿಗೆ ಅರ್ಜಿ ಸಲ್ಲಿಸುವ ಮೂಲಕ ಮನೆ ಪಡೆದುಕೊಳ್ಳಲು ಕಾತುರರಾಗಿರುತ್ತಾರೆ. ಇನ್ನೊಂದೆಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಎಲ್ಲ ನಾಗರಿಕರಿಗೂ ತಲೆಯ ಮೇಲೆ ಸೂರನ್ನು ಕಲ್ಪಿಸುವ ತರಹೇವಾರಿ ಯೋಜನೆಗಳನ್ನು ತಮ್ಮ ಚುನಾವಣಾ ಪ್ರಣಾಳಿಕೆಗಳಲ್ಲಿ, ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಮಾತನಾಡುತ್ತಾರೆ. ಆದರೆ ಸರ್ಕಾರದ ಖಜಾನೆಯಿಂದ ನಿರ್ಮಿಸಲಾದ ವಸತಿ ಸಮುಚ್ಚಯಗಳು ನಿರ್ಮಾಣಗೊಂಡ ವರ್ಷಗಳೇ ಕಳೆದರೂ ಸೂರಿಲ್ಲದವರಿಗೆ ಸೂರು ಕಲ್ಪಿಸುವ ಕಾರ್ಯ ಏಕೆ ಮಾಡಿಲ್ಲ ಎಂದು ಜನರಿಂದ ಚುನಾಯಿತಗೊಂಡ ಜನಪ್ರತಿನಿಧಿಗಳಾಗಲಿ, ಹಿರಿಯ ಅಧಿಕಾರಿಗಳಾಗಲಿ ಏಕೆ ಚರ್ಚಿಸುತ್ತಿಲ್ಲ ಎನ್ನುವುದು ಸೋಜಿಗದ ವಿಷಯ. ಈ ವೈಖರಿಯನ್ನು ನೋಡಿದರೆ ಇದೇನು ಯೋಚನೆಗಳಿಲ್ಲದ ಯೋಜನೆಯೋ, ಯೋಜನೆ ಇಲ್ಲದ ಯೋಚನೆಯೋ, ಒಟ್ಟಾರೆಯಾಗಿ ಜನಸಾಮಾನ್ಯರಿಂದ ಸಂಗ್ರಹಿಸಿದ ಕರಗಳಿಂದ ತುಂಬಿದ ಸರ್ಕಾರಿ ಖಜಾನೆ ಈ ರೀತಿಯಾಗಿ ವ್ಯರ್ಥ ಮಾಡುವುದಂತೂ ಗ್ಯಾರಂಟಿ ಯೋಜನೆ. ಇಂತಹ ಸನ್ನಿವೇಶಗಳು ಉತ್ತರ ಕರ್ನಾಟಕದಲ್ಲಿಯೇ ಏಕೆ ಮರುಕಳಿಸುತ್ತಿವೆಯೋ, ಜನರು ಪ್ರಶ್ನಿಸುತ್ತಿಲ್ಲವೋ, ಜನಪ್ರತಿನಿಧಿಗಳಿಗೆ ಆಸಕ್ತಿ ಇಲ್ಲವೋ, ಇದಕ್ಕೆ ಸಂಬಂಧಿಸಿದ ಸ್ಥಳೀಯ ಶಾಸಕರುಗಳು, ಸಂಸದರು, KIADB ಜಿಲ್ಲಾ ಹಿರಿಯ ಅಧಿಕಾರಿಗಳು ಈ ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಯ ವರದಿಯ ಪ್ರಶ್ನೆಗಳಿಗೆ ಪರಿಹಾರಗಳ ಉತ್ತರವನ್ನು ನೀಡುತ್ತಾರೆಯೇ ಕಾದು ನೋಡೋಣ. ಸದ್ಯದಲ್ಲಿಯೇ ಸ್ಥಳೀಯ ಶಾಸಕರುಗಳ, ಸಂಸದರ, ಹಿರಿಯ ಅಧಿಕಾರಿಗಳ ಸಂದರ್ಶನದ ಮೂಲಕ ಈ ಕುರಿತು ಸ್ಪಷ್ಟೀಕರಣವನ್ನು ಪಡೆಯಲಾಗುವುದು. ನಿಮ್ಮ ನೆಚ್ಚಿನ ಜನಕನ್ನಡ ಮಾಧ್ಯಮ ವಾಹಿನಿಗೆ ಉಚಿತವಾಗಿ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೈಕ್ ಬಟನ್, ಶೇರ್ ಬಟನ್ ಒತ್ತುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹಿಸಿ. ಈ ರೀತಿಯ ವರದಿಗಳನ್ನು ನೀವು ನಮ್ಮ ಮಾಧ್ಯಮದ ಮೂಲಕ ಪ್ರಸಾರ ಮಾಡಲು ಬಯಸಿದರೆ ಈ ಕೆಳಗಿನ ಯಾವುದಾದರೂ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಐಹೊಳಿ, ಮೊಬೈಲ್, ವಾಟ್ಸ್ಆಪ್ 6363107107.